ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಏನು ಕಲಿಸಿದ್ರು ಅಂತ ಪ್ರಕರಣ ಏನಿತ್ತು. ಈಗ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಅಂದ್ರೆ ಗಲಾಟೆಯಲ್ಲಿ ಯಾರು ಭಾಗಿಯಾದ್ರು ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಅಮಾಯಕರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಏನು ಹೊನ್ನೆಬಾಗಿ ಗ್ರಾಮ ಐತೆ, ಹೊನ್ನೆಬಾಗಿ ಗ್ರಾಮದಿಂದಲೂ ಕೂಡ ಏನು ಆದಿಲ್ ಮೃತಪಟ್ಟಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಸಾವಿಗೆ ಅಂತ ಏನು ಹೋಗಿರ್ತಾರಲ್ಲ ಆ ವಿಚಾರದಲ್ಲಿ ಹೋಗಿದ್ರು. ಆ ರೀತಿಯಾಗಿ ಅಮಾಯಕರು ಕೂಡ ಹೋಗಿದ್ರು, ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಕುಟುಂಬಗಳಿಗೆ ಇಲ್ಲಿ ಕಣ್ಣೀರು ಹಾಕ್ತಾ ಇದೆ. ಪೊಲೀಸರು ಅಮಾಯಕರನ್ನು ಕೂಡ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಇಡೀ ಮಹಿಳೆಯರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಅಮಾಯಕರನ್ನ ಕೂಡ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಊರನ್ನ ಖಾಲಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾರು ಯುವಕರು ಊರಲ್ಲಿಲ್ಲ, ಹೀಗಾಗಿ ಮಹಿಳೆಯರಷ್ಟೇ ಇಲ್ಲಿದ್ದಾರೆ. ಯಾವಾಗ ಪೊಲೀಸರು ಬರ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಒಂದು ಭಯದಲ್ಲೇ ಆತಂಕದಲ್ಲೇ ತಮ್ಮ ಕಾಲವನ್ನ ಕಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲಿ ಏನಾಗುತ್ತೋ ಅಂತ ಹೇಳಿ ಮನೆಯ ಬೀಗವನ್ನ ಹಾಕಿಕೊಂಡು ಬದುಕುವಂತ ಪರಿಸ್ಥಿತಿ ಈ ಹೊನ್ನೆಬಾಗಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಗೋಣ. ಏನಾಗ್ತಾ ಇದೆ ಅಮ್ಮ, ಯಾಕೆ ಕಣ್ಣೀರು ಆಗ್ತಾ ಇದ್ರಿ? ಸರ್ ನನ್ನ ಮಗ ಇತ್ತು, ಹೋಗಿಲ್ಲ ಯಾರು. ಗಲಾಟೆ ಚನ್ನಗಿರಿಯಾಗೆ ಗಲಾಟೆಗೇನು ಹೋಗಿಲ್ಲ ಏನ್ ಸರ್. ಆಮೇಲೆ ಆಯ್ತಲ್ಲ ನನ್ನ ಮಗ ಇಲ್ಲೇ ಓಡಾಡ್ತಿತ್ತು. ಮನೆಗೆ ಗದಮ್ಕೊಂಡು ಇದ್ರೂ ಆ ಕಡೆ ಹೋಗಿ 7 ಗಂಟೆಗೇನೆ ಹಾಕ್ಕೊಂಡು ಹೋಗ್ಬಿಟ್ರು. ಸಾಯಂಕಾಲ 7 ಗಂಟೆಗೆ ಎಲ್ಲ ಸಾವ ಅಂತ ಅವತ್ತು ಇದೆ. ಯಾರೋ ಮಾಡಿತ್ತು, ಯಾರಿಗೂ ಗೊತ್ತಿಲ್ಲ ಸರ್, ನಮಗೆ ಯಾವನೂ ಗೊತ್ತಿಲ್ಲ. ಅದು ರಾತ್ರಿ ಹೆಂಗೆ ಹೋಗ್ತಾರೆ ಅಲ್ಲಿಗೆ, ನಾವು ಹೋಗಿಲ್ಲ ಸರ್. ಪೊಲೀಸ್ನವರು ಹೊಡೆದಿರಂತೆ, ನ್ಯಾಯ ಕೊಡೋರು ಅವರೇ ಇಂಥ ಜನ ಇದು ಮಾಡಿದಾರಲ್ಲ, ನೀವು ಕೇಳ್ಕೋಬೇಕಾಗಿತ್ತಂತ ನಾನು ಹೇಳಿದೆ ಸರ್. ನಾವು ಎಲ್ಲರಿಗೆ ನಾನು ಇದ್ದಿದ್ಕೆ ಹೇಳಿದ್ಕೆ. ನಿಮ್ಮ ಮಗ ಚನ್ನಗಿರಿ ಹೋಗಿರ್ಲಿಲ್ವಾ? ಇಲ್ಲಪ್ಪ, ಹೋಗಿಲ್ಲಪ್ಪ. ನೋಡ್ರಿ ಅದ್ರಾಗೆ ನ್ಯಾಯ ಕೊಡೋರು ಪಾಪ. ಅದು 3 ಮಕ್ಕಳ ತಾಯಿ, ಇನ್ನು 18 ವರ್ಷ 6 ವರ್ಷ ಆಗಿಲ್ಲ ಮದುವೆ ಆಗಿ ಅಂತ ಮಗಂದು ಒಳ್ಳೆ ಒಬ್ಬನೇ ಅವನು, ಚಿಕ್ಕಪ್ಪ ಸಾಕಿರೋದು ಅವನಿಗೆ ಮಾಡಿ ಮದುವೆ ಮಾಡಿದ್ದ. ಏನು ಹಂಗಾತ ಅಪ್ಪ ಮತ್ತೊಂದು ಹೆಂಡತಿ ಮಾಡ್ಕೊಂಡು ಹೋದ, ಅವ್ವ ತೀರ್ಕೊಂಡಿದ್ದೆ ಆದಿಲ್ ಅವ್ವ. ಇವನು ಚಿಕ್ಕಪ್ಪ ಹತ್ರ ಇದ್ದು ಸಾಕಿ ಮಾಡಿದಾನೆ ಅವನು. ಅದು ಬಿಟ್ಟಾಗ ಏನು ಕೊಟ್ಟು ಮಾಡಿದ್ದಾರೆ. ಇಂಥ ಮೋಸ ನ್ಯಾಯ ಕೊಡೋರು ಅವರೇ ಪೊಲೀಸ್ನವರು. ನಮಗೆ ಇಂಥ ಮೋಸ ಆಗಿತ್ತಂತ ಹಿಂಗೆ ಮಾಡಬೇಕಾಗಿತ್ತು. ಯಾರು ಅವರು ಯಾರು ಇಲ್ಲೆಲ್ಲ ಕೆಡ್ಸಾಕೆ ಮಾಡಿದಾರೆ ಸರ್ ಅವರು. ಅಲ್ಲಮ್ಮ, ಈಗ ನಿಮ್ಮ ಊರವರೇ ಎಲ್ಲಾರು ಈ ಗಲಾಟೆ ಮಾಡಿದ್ರು ಅಂತ ಅವ್ರು ಹಿಡ್ಕೊಂಡು ಹೋಗ್ತಾ ಇದ್ರಲ್ಲಮ್ಮ. ನಮ್ಮೂರವರು ಸಾವು ನೋಡಕ್ ಹೋಗಿದ್ರು. ಸಾವು ನೋಡಕ್ ಹೋದ್ರೆ ಯಾರ್ಯಾರು ಏನೇನ್ ಮಾಡಿದಾರೋ ಗೊತ್ತಿಲ್ಲ. ಅದು ಸಾವುಗೆ ಅವ್ರು ಇಟ್ಕೊಂಡಿದ್ರೆ ಬೇರೆಯವ್ರು ಬಂದು ಅದು ಏನೇನೋ ಮಾಡಿದ್ದಾರೆ, ಅದು ಗೊತ್ತಿಲ್ಲ. ನಮ್ಮೂರವ್ರಿಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಮಾಡೋರ್ಗೆ ಬಿಟ್ಟಿದ್ದಾರೆ, ಬೇರೆಯವ್ರಿಗೆ ಹಿಡ್ಕೊಂಡು ಹೋಗಿದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ ಅಮ್ಮ ಈಗ ಸದ್ಯಕ್ಕೆ? ಏನಿಲ್ಲ, ನಮ್ಗೆ ಊಟ ಇಲ್ಲ, ಏನಿಲ್ಲ. ಮಕ್ಳು ಇಲ್ಲದ್ದು ನಮ್ಗೆ ಯಾರು ದುಡ್ಡು ಹಾಕ್ತಾರೆ ಸರ್? ಇಲ್ಲೇನು ದುಡಿಮೆ ಇಲ್ಲ ಮಾಡಕ್ಕೆ, ಊಟಕ್ಕೆ ಇಲ್ಲದ್ದು ಏನಿಲ್ಲದ್ದು. ನಮ್ಮ ಮಕ್ಕಳದ್ದು ಕುಂಟು ಹುಡುಗಿ ಅದು ಇಟ್ಕೊಂಡು ನಾವು ಏನು ಮಾಡೋಣ ಸರ್? ಅಲ್ಲಮ್ಮ, ಅಂಗಡಿನೂ ಓಪನ್ ಮಾಡಿಲ್ಲ, ಹಾಲು ಸಿಗ್ತಾ ಇಲ್ಲ ಅಂತ. ಹಾಲು ಸಿಗ್ತಾ ಇಲ್ಲ, ಮಕ್ಳಿಗೂ ತಿಂಡಿನೂ ಇಲ್ಲ, ಏನಿಲ್ಲ. ಹಿಂಗೆ ಬಡ್ದಾಡ್ತಾ ಇದ್ದೇವೆ ನೋಡ್ರಿ. ರಾತ್ರಿ ಹೊತ್ತು ಮಕ್ಕನ ಅಂದ್ರೆ ಪೊಲೀಸರು ಬಂದು ಹುಡುಕ್ತಾರಂತ ನಾವೆಲ್ಲ ಇಲ್ಲಿ ಹಿಂಗೆ ಕುತ್ಕೊಂಡು ಓಡಾಡು ಒಳಗೆ ಹೋಗ್ತೀವಿ, ಮತ್ತೆ ಹೊರಗೆ ಕುತ್ಕೊಂತೀವಿ. 3 ದಿವಸದಿಂದ ನಿದ್ದೆ ಇಲ್ಲ ನಮಗೆ, ಹಂಗಾಗ್ತೈತಿ ನೋಡಿ ಸರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು. ದಿವ್ಯಾಂಗ ಮಹಿಳೆ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಗ್ತೀನಿ. ಏನಾಯ್ತಮ್ಮ ಈಗ ರಾತ್ರಿ ನಿಮ್ಮೂರವ್ರು ಹೋಗಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಅದಕ್ಕೆ ಅವ್ರು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಅದಕ್ಕೇನು ಹೇಳ್ತಾರೆ? ಅದಕ್ಕೇನು ಹೇಳ್ತಿದ್ದೀವಿ ಅಂದರೆ, ನಮ್ಮ ಊರಾಗ ಯಾರು ಇಲ್ಲ ನೋಡ್ರಿ ಸರ್. ನೀವೇನು ನೋಡ್ತಿದ್ದೀರಾ? ಯಾರಿದ್ದಾರೆ? ಯಾರು ಇಲ್ಲ. ನಮ್ಮ ಪಾಪುರು ಇದ್ದಾರೆ, ಚಿಕ್ಕ ಪಾಪುರು ಇದ್ದಾರೆ. ಅವ್ರಿಗೆ ನಾವು ತಗೊಂಡು ಹೆಂಗೆ ಮಾಡೋಣ? ಹೆಂಗಂತ ಇದು ಮಾಡೋಣ? ಜೀವನ ಮಾಡೋಣ? ಊರೆಲ್ಲ ಖಾಲಿ ಆಗಿತ್ತೆ. ಯಾರ್ದು ಮಾಡಿ ಅವ್ರು ಪೊಲೀಸವರೇ, ಅದು SI ಮೇಡಮ್ ಇದಾರಲ್ಲ, ನಮ್ಮ ಒಂಥರು ಇದು ಮಾಡಿ ಅವರು ಇದು ಮಾಡಿ ನಮ್ಮ ಒಂಥರಿಗೆ ನೋಡಾದ್ರೂ ರಿಲೀಸ್ ಮಾಡಿ ಕಳಿಸ್ಬೇಕು. ಆ ಹುಡುಗಿಗೂ ನ್ಯಾಯ ಕೊಡಿಸ್ಬೇಕು. ಅಲ್ಲ, ನಿಮ್ಮೂರು ಜನ ಹೋಗಿ ಜೀಪ್ಗೆಲ್ಲ ಕಲ್ಲು ಹೊಡೆದು, ಪೊಲೀಸ್ ಸ್ಟೇಷನ್ಗೆಲ್ಲ ಕಲ್ಲು ಹೊಡೆದು, ಪೊಲೀಸರಿಗೆಲ್ಲ ಗಾಯ ಮಾಡಿದ್ದಾರೆ, ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರ ಸರ್. ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್, ಏನು ಮಾಡಿದಾರೋ ಏನು ಇದು. ನಾವು ಹೆಂಗಸರು ಮನ್ಯಾಗ ಇರ್ತೀವಿ, ಅವ್ರು ಮಾಡಿದಾರೋ ಇಲ್ಲೋ. ನಮ್ಮ ಮನೆಯವ್ರಂತೂ ಇದ್ದಿದ್ರು ಮನೆಗೆ, ಹಳ್ಳಿಗಂತ ಹೋಗಿದ್ರು. ಎಲ್ಲ ಊರವ್ರು ಎಲ್ಲ ಹೋಗ್ತಾರೆ ಸರ್. ನಿಮ್ಮ ಇಬ್ರು ಜಗದಾಗೆ ಈಗ ಗೊತ್ತಿಲ್ಲ ಸರ್. ಫೋನು ಎತ್ತ ಇಲ್ಲ, ಏನು ಎತ್ತ ಇಲ್ಲ, ಗೊತ್ತಿಲ್ಲ. ಯಾಕೆ ಎಲ್ಲಿ ಹೋಗಿದ್ದಾರೆ? ಯಾಕೆ ಹೋಗಿದ್ದಾರೆ? ಇದೇ ಪೊಲೀಸ್ ಹಿಡಿತಾರೆ ಅಂತ. ಅವ್ರ ನ್ಯಾಯ ಕೊಡೋ ಸರ್ ಅವರೇ ಹಿಡ್ಕೊಂಡು ಹೋಗ್ತಾರಂತ ಹೆದ್ರು ಹೋಗಿದ್ದಾರೆ. ಈಗ ಏನಾಗಬೇಕಂತೀರಮ್ಮ ನಿಮಗೆ? ನಮಗೆ ಊರು ಎಲ್ಲ ರಿಲೀಸ್ ಆಗಬೇಕು. ಮೊದ್ಲಿನ ಥರ ಹೆಂಗಿತ್ತು ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿರ ಹಂಗೆ ಇರಬೇಕು.
ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಈಗ ಮತ್ತೆ ಪೊಲೀಸ್ ಠಾಣೆ ಕಲ್ಲು ಹೊಡೆದ್ರಲ್ಲಮ್ಮ, ಅಲ್ಲಿ ಪೊಲೀಸರಿಗೆ ಗಾಯ ಮಾಡಿದ್ರೆ, ಗಲಾಟೆ ಮಾಡಿದಾರಲ್ಲ, ಅವ್ರಿಗೆ ಏನಾಗ್ಬೇಕಂತ? ಅವ್ರಿಗೆ ಮಾಡ್ರಿ ಸರ್, ಯಾರು ಹೊಡೆದಿದ್ದಾರೋ ಯಾರು ಮಾಡಿದಾರೋ ಅವ್ರಿಗೆ ಮಾಡ್ರಿ ಸರ್. ಎಲ್ಲರಿಗೂ ಕೂಡಿಸ್ ಮಾಡಬೇಡ್ರಿ ನೀವು. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ರಿ. ನಮ್ಮ ಅಣ್ಣನೇ ಆಗ್ಲಿ ನಮ್ಮ ಅಪ್ಪನೇ ಆಗ್ಲಿ ಯಾರಾದ್ರೂ ಇರ್ಲಿ, ಅವ್ರು ತಪ್ಪು ಮಾಡಿದವ್ರಿಗೆ ಅವ್ರಿಗೆ ಮಾಡ್ರಿ, ಬೇರೆಯವ್ರಿಗೆ ಏನು ತೊಂದರೆ ಕೊಡಬೇಡ್ರಿ. ಇದಿಷ್ಟು ಇಲ್ಲಿನ ಮಹಿಳೆಯರ ಮಾತು. ಏನಂತಂದರೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಮಾಯಕರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇದರಿಂದ ನಾವು ನೆಮ್ಮದಿಯಾಗಿ ಬದುಕೋಕೆ ಆಗ್ತಾ ಇಲ್ಲ ಮತ್ತು ನಾವು ದಿನನಿತ್ಯ ಕೂಲಿ ಕೆಲಸ ಮಾಡಿ ಜೀವನ ಮಾಡುವಂಥ ಮಹಿಳೆಯರು. ಆದರೂ ಕೂಡ ಇವರು ಎಲ್ಲ ಭಯದಿಂದ, ಪೊಲೀಸರ ಭಯದಿಂದ ಕೂಡ ಎಲ್ಲ ಪುರುಷರು ಊರು ಬಿಟ್ಟು ಹೋಗಿರೋದ್ರಿಂದ ನಮ್ಗೆ ಊಟ ಮಾಡೋಕ್ಕೆ ಸಹಿತ ಆಗ್ತಿಲ್ಲ. ಅಂಗಡಿ ಕಡೆ ಓಪನನ್ನು ಮಾಡ್ತಾಯಿಲ್ಲ. ಹೀಗಾಗಿ ಊಟ ತಿಂಡಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ವಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.